ಪೂಜೆಗೆ ಹೂಗಳನ್ನು ಇಡುವ ಮುನ್ನ ಎಚ್ಚರ ವಹಿಸಿ. ಮನೆಯ ಒಳಗಡೆ ದೇವರಿಗೆ ಚೆಂಡು ಹೂವು ಇಡುವುದು ಒಳ್ಳೆಯದಲ್ಲ. ಇದು ಇಡುವುದರಿಂದ ಮನೆಯಲ್ಲಿ ಜಗಳ, ಅಶಾಂತಿ, ನೆಮ್ಮದಿ ಭಂಗವಾಗುತ್ತದೆ. ಮನೆಯ ಬಾಗಿಲಿಗೆ ಚೆಂಡು ಹೂವಿನ ಹಾರ ಹಾಕುವುದರಿಂದ ಮನೆಯ ಒಳಗೆ ದುಷ್ಟಶಕ್ತಿಗಳು ಪ್ರವೇಶಿಸದಂತೆ ತಡೆಯುತ್ತದೆ. ಗಣಪತಿಗೆ ಮರೆತೂ ಕೂಡ ತುಳಸಿಯನ್ನು ಅರ್ಪಿಸಬೇಡಿ. ಬಾಡಿದ ಹಾಗೂ ಮುದುಡಿದ ಹೂಗಳನ್ನು ದೇವರಿಗೆ ಅರ್ಪಿಸಬಾರದು. ಸ್ನಾನ ಮಾಡದೆ ಗಿಡದಲ್ಲಿ ಹೂಗಳನ್ನು ಕೀಳಬಾರದು. ಪರಿಮಳ ಇರದ ಕೆಟ್ಟ ವಾಸನೆ ಬರುವ ಹೂಗಳನ್ನು ದೇವರಿಗೆ ಇಡಬಾರದು. ಸಂಪಿಗೆ, ಕಮಲವನ್ನು ಬಿಟ್ಟು ಮೊಗ್ಗು ಅರಳದ ಹೂಗಳು ಪೂಜೆಗೆ ಸೂಕ್ತವಲ್ಲ. ಹೂಗಳನ್ನು ದೇವರಿಗೆ ಇಡುವ ಮೊದಲು ನೀರನ್ನು ಚಿಮುಕಿಸಿ ನಂತರ ಇಡಿ. ಗಿಡದಲ್ಲಿ ಹೂಗಳನ್ನು ಕೀಳುವ ಮೊದಲು ಗಿಡಕ್ಕೆ ಕೈ ಮುಗಿಯಬೇಕು. ಗಿಡದಿಂದ ನೆಲಕ್ಕೆ ಉದುರಿದ ಹೂಗಳನ್ನು ದೇವರಿಗೆ ಇಡಬೇಡಿ. ಹೂಗಳನ್ನು ಕೀಳುವಾಗ ದೇವರಿಗೆ ಹೂವನ್ನು ಅರ್ಪಿಸುವಾಗ ಎಡಗೈಯನ್ನು ಬಳಸಬಾರದು. ದಳಗಳು ಉದುರಿದ ಹೂಗಳನ್ನು ದೇವರಿಗೆ ಇಡಬಾರದು. ಹೂಗಳನ್ನು ಕೀಳುವಾಗ ನಿಮ್ಮ ಇಷ್ಟ ದೇವರ ನಾಮ ಜಪಿಸುತ್ತಾ ಕೀಳಬೇಕು. ಪೂಜೆಗೆ ಬಳಸುವ ಹೂಗಳು ತಾಜಾತನವಾಗಿರಬೇಕು. ಹೂಗಳನ್ನು ಕೀಳುವಾಗ ಚಪ್ಪಲಿಯನ್ನು ಹಾಕಿಕೊಳ್ಳಬಾರದು. ದೇವರಿಗೆ ಮಲ್ಲಿಗೆ, ಜಾಜಿ, ಗುಲಾಬಿ, ಸಂಪಿಗೆ ಇಂತಹ ಪರಿಮಳಭರಿತ ಹೂಗಳನ್ನು ಬಳಸುವುದರಿಂದ ನಾವು ಪೂಜಿಸಿದ ಫಲ ದೊರೆಯುತ್ತದೆ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.